ನೀವು ಡೈಲಿ UPI ಯೂಸ್ ಮಾಡ್ತೀರಾ ಪೇಮೆಂಟ್ ಮಾಡೋಕೆ? ಹಾಗಾದ್ರೆ ಈ ವಿಡಿಯೋನ ನೀವು ಮಿಸ್ ಮಾಡ್ಕೊಳ್ಳಬೇಡಿ. ಯಾಕಂದ್ರೆ ಆ ಸಣ್ಣ ಸಣ್ಣ 40 ರೂಪೀಸ್ ಮತ್ತು 80 ರೂಪೀಸ್ ಖರ್ಚುಗಳನ್ನ ನಿಮ್ಮನ್ನು ನಿಧಾನವಾಗಿ ಬಡವರನ್ನಾಗಿ ಮಾಡ್ತಿದ್ದಾರೆ. ಬಂದಾಗ ಅಕೌಂಟ್ ನಲ್ಲಿ ಫುಲ್ ಅಮೌಂಟ್ ಇರುತ್ತೆ, ಬಟ್ ಮಂತ್ ಎಂಡ್ ಬಂದ್ರೆ ಎಲ್ಲಿ ಖರ್ಚು ಮಾಡ್ತೀರಾ ಅಂತ ಗೊತ್ತಾಗ್ತಿರಲ್ಲಪ್ಪ ಅಂತ ಫೀಲ್ ಮಾಡ್ತೀರಾ. ಇದಕ್ಕೆ ಕಾರಣ ಆ 4 ಡಿಜಿಟ್ ನ ಪಿನ್ ಮತ್ತೆ ಈ ಸೌಂಡ್. ಸೈಕಾಲಜಿಯಲ್ಲಿ ಇದನ್ನ ಪೇನ್ ಆಫ್ ಪೇಯಿಂಗ್ ಅಂತ ಹೇಳ್ತಾರೆ. ನಮ್ಮ ಅಪ್ಪ ಅಮ್ಮ ಕಾಲದಲ್ಲಿ 500 ರೂಪೀಸ್ ಖರ್ಚು ಮಾಡ್ಬೇಕಂತ ಹೇಳಿದ್ರೆ ATM ಗೆ ಹೋಗಿ ಡ್ರಾ ಮಾಡಿ ಆಮೇಲೆ ಕೈಯಿಂದ ಖರ್ಚು ಮಾಡ್ಬೇಕಿತ್ತು. ಆದ್ರೆ ಈಗ ಫೇಸ್ ಐಡಿ ತೋರಿಸಿ 4 ಡಿಜಿಟ್ ಪಿನ್ ನೋಡಿದ್ರೆ ಆಯ್ತು. ಜೊತೆಗೆ ಆ ಪೇಮೆಂಟ್ ಮಾಡಿದ ತಕ್ಷಣ ಬರೋ ಸೌಂಡ್ ಇದೆಯಲ್ಲ, ಅದು ನಿಮಗೆ ಖರ್ಚು ಮಾಡಿದೀವಿ ಅನ್ನೋ ನೋವಿಗಿಂತ ಡೋಪಮೈನ್ ರಿಲೀಸ್ ಮಾಡಿ ಖುಷಿ ಕೊಡುತ್ತೆ. ಇದನ್ನ ಡಿಜಿಟಲ್ ಇಲ್ಯೂಷನ್ ಆಫ್ ವೆಲ್ತ್ ಅಂತ ಕರೀತಾರೆ. ಅಕೌಂಟ್ ನಲ್ಲಿ ನಂಬರ್ಸ್ ಮಾತ್ರ ಕಾಣೋದ್ರಿಂದ ದುಡ್ಡು ಖರ್ಚಾಗ್ತಿದೆ ಅಂತ ಫೀಲಿಂಗ್ ಬರೋದಿಲ್ಲ. ತಿಂಗಳಲ್ಲಿ ಆನ್ಲೈನ್ ಶಾಪಿಂಗ್ ಮತ್ತು ಸಣ್ಣ ಪುಟ್ಟ ಸ್ನಾಕ್ಸ್ ಗಳಿಗೆ ದುಡ್ಡು ಕರಗಿರುತ್ತೆ. ಮಂತ್ ಎಂಡ್ ಅಲ್ಲಿ ಸ್ಯಾಲರಿ ಎಲ್ಲೋಯ್ತು ಅಂತ ಯೋಚನೆ ಮಾಡ್ತಿರ್ತೀರಾ. ಇದಕ್ಕೆ ಸೊಲ್ಯೂಷನ್ ಏನ್ ನೋಡೋಣ ಬನ್ನಿ. ಟ್ರಿಕ್ ಇಂದ ಆಚೆ ಬರಲು 3 ಪವರ್ಫುಲ್ ಸೈಕಾಲಜಿಕಲ್ ಹ್ಯಾಕ್ಸ್. ನಿಮ್ಮ ಮೇನ್ ಅಕೌಂಟ್ ಅಲ್ಲಿ ನಿಮ್ಮ ಮಂತ್ಲಿ ಎಕ್ಸ್ಪೆನ್ಸಸ್ ಎಷ್ಟಿದೆಯೋ ಅಷ್ಟು ಮಾತ್ರ ಇಟ್ಕೊಳ್ಳಿ. ಮಿಕ್ಕ ಎಲ್ಲ ಅಮೌಂಟ್ ಅನ್ನು ನಿಮ್ಮ ಪೇರೆಂಟ್ಸ್ ಅಥವಾ ಸೆಕೆಂಡರಿ ಅಕೌಂಟ್ಗೆ ಹಾಕಿ. ತಿಂಗಳ ಕೊನೆಯ 10 ದಿನ UPI ಆಪ್ಸ್ ನ ಹೈಡ್ ಮಾಡಿ. ನಲ್ಲಿ ಸ್ವಲ್ಪ ಕ್ಯಾಶ್ ಇಟ್ಕೊಂಡು ಓಡಾಡಿ, ಆಗ ಖರ್ಚು ತಾನಾಗಿಯೇ ಕಮ್ಮಿ ಆಗುತ್ತೆ. ನಂಬರ್ 3, 24 ಅವರ್ಸ್. ಆನ್ಲೈನ್ ಏನಾದ್ರೂ ಆರ್ಡರ್ ಮಾಡೋಕ್ಕೂ ಮುಂಚೆ 24 ಅವರ್ಸ್ ವೇಟ್ ಮಾಡಿ. ಮಾರನೇ ದಿನ ಮತ್ತೆ ಅದನ್ನ ಬೇಕು ಅಂತ ಅನ್ಸಿದ್ರೆ ಅವಾಗ ಮಾತ್ರ ಆರ್ಡರ್ ಮಾಡಿ. ಎಲ್ಲದಕ್ಕೂ UPI ಆಪ್ಸ್ ಯೂಸ್ ಮಾಡೋ ನಿಮ್ಮ ಫ್ರೆಂಡ್ಸ್ಗೆ ಇದನ್ನ ಶೇರ್ ಮಾಡಿ.